ಚೈತನ್ಯ ವೇದಿಕೆ ಎಂಬ ಸಾಮಾಜಿಕ ಚಟುವಟಿಕೆಗಳ ವೇದಿಕೆ ಉದ್ಘಾಟನೆಗೆ ಸಜ್ಜಾಗಿದೆ. ಈ ಕಾರ್ಯಕ್ರಮವು ಫೆಬ್ರವರಿ 21ರಂದು ನಡೆಯಲಿದ್ದು, ವೇದಿಕೆಯ ಅಧ್ಯಕ್ಷರಾದ ಮಾಲತೇಶ್ ನೇತೃತ್ವದಲ್ಲಿ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಂಕರ ಚೈತನ್ಯ ವೇದಿಕೆಯ ಪ್ರಮುಖರು ಮಾಹಿತಿ ನೀಡಿದರು. ಬರ್ತಕ್ಕಂಥ 21ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಯಿಂದ ವಿಪ್ರ ಚೈತನ್ಯ ಸಮಾವೇಶ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಶ್ರೀ ಶಂಕರ ಚೈತನ್ಯ ವೇದಿಕೆ ಎಂಬ ಒಂದು ನಾಮಪದದಿಂದ ಪ್ರಾರಂಭ ಆಗ್ತಾ ಇದೆ. ಹಾಗೆ ಶ್ರೀ ಶಂಕರ ಚೈತನ್ಯ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮವೂ ಕೂಡ ಅವತ್ತಿನ ದಿನನೇ ಆಗಿರ್ತದೆ. ಈ ಶಂಕರ ಚೈತನ್ಯ ವೇದಿಕೆ ನಾವು ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥರ ಒಂದು ಆಶೀರ್ವಾದದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ನಮ್ಮ ಹಿರಿಯರ ಒಂದು ಅಭಿಪ್ರಾಯದಂತೆ ನಮ್ಮಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ವೇದಿಕೆಯ ಅವಶ್ಯಕತೆ ಇತ್ತು ಅಂತ ಮನಗಂಡು ಈ ಒಂದು ನಮ್ಮ ಶೃಂಗೇರಿ ಮೂಲದಿಂದ ಒಂದು ಆಶೀರ್ವಾದ ಸಲಹೆ ಬಂದಿರೋ ಕಾರಣ ಈ ಶಂಕರ ಚೈತನ್ಯ ವೇದಿಕೆಯನ್ನು ಪ್ರಾರಂಭ ಮಾಡಿ ಅದರ ಅಡಿಯಲ್ಲಿ ಈ ವಿಪ್ರ ಚೈತನ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವಿಪ್ರ ಚೈತನ್ಯ ವೇದಿಕೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಮಗೆ ಹಲವಾರು ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಇರ್ಬೋದು, ಹಾಗೆ ಧಾರ್ಮಿಕ ದತ್ತಿ ಇಲಾಖೆ ಇರ್ಬೋದು, ಹಾಗೆ ಅಸಂಘಟಿತರು ಅಂತ ಘೋಷಣೆ ಮಾಡಿದಂತಹ ಕಾರ್ಮಿಕ ಇಲಾಖೆ ಇರ್ಬೋದು, ಈ ಇಲಾಖೆಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಮ್ಮ ವಿಪ್ರ ಜನಾಂಗಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ನಾವು ಒಂದು ಸಭೆಗಳ ಮುಖಾಂತರ ಮಾಡ್ತಾ ಇದ್ವಿ. ಹಾಗೆ ಅದರ ಒಂದು ಬೆನಿಫಿಟ್ಸ್ ಕೂಡ ನಾವು ಜನರಿಗೆ ಕೊಡಬೇಕಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದೇ ರೀತಿಯಲ್ಲಿ ಯಾವ್ಯಾವ ಇಲಾಖೆಯ ಏನೇನು ಉಪಯೋಗಗಳು ಅಂತ ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ, ಹಾಗೆ ಈಗ ಚಾಲ್ತಿಯಲ್ಲಿರ್ತಕ್ಕಂತಹ ಕೆಲವು ಯೋಜನೆಗಳ ಒಂದು ಅಧಿಕೃತವಾದಂತಹ ಪತ್ರಗಳನ್ನು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ. ಹಾಗೆ ಹಲವು ಕರ್ನಾಟಕ ಸರ್ಕಾರದ ಶಾಸಕರುಗಳು, ಸಚಿವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಳೆದ 24/9/2025ನೇ ತಾರೀಕಿನಂದು ಒಂದು ಸರ್ಕಾರಿ ಆದೇಶ ಬಂತು. ವಿಪ್ರರು ಕೆಲವು ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಸಂಘಟಿತರು ಅಂತ ಘೋಷಣೆ ಮಾಡ್ತು. ಅದರಲ್ಲಿ ಪ್ರಮುಖವಾಗಿ ಅರ್ಚಕರು, ಪುರೋಹಿತರು, ಹಾಗೆ ಅಡಿಗೆ ಕೆಲಸ ಮಾಡ್ತಕ್ಕಂಥವ್ರು, ಬೇಕರಿ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ಅಸಂಘಟಿತರು ಅಂದರು. ಘೋಷಣೆ ಆದಾಗ ನಮ್ಮಲ್ಲಿ ಅವರಿಗೆ ಅರ್ಜಿ ಹಾಕಲಿಕ್ಕೆ ಕೆಲವು ಮಾಹಿತಿ ಕೊರತೆ ಇತ್ತು. ಹಾಗಾಗಿ ಸ್ವಲ್ಪ ಮಾಹಿತಿ ಸಭೆಗಳನ್ನು ಕೂಡ ಮಾಡಿದ್ದೀವಿ. ಅದರಂತೆ ಅರ್ಜಿಯನ್ನು ಹಾಕಿದಂಥವರಿಗೆ ಅವತ್ತಿನ ದಿನ ಸಾಂಕೇತಿಕವಾಗಿ ನಾವು ಒಂದು ಕಾರ್ಮಿಕ ಕಾರ್ಡ್ ಅನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಆ ಒಂದು ಸಭೆಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಇನ್ನು ಹಲವಾರು ನಮ್ಮ ಇದುವರೆಗೂ ಸರ್ಕಾರ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳಿಗೆ ನಮ್ಮ ಸಮುದಾಯ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಒಂದು ಕೆಲಸ ಆಗ್ತದೆ. ಹಾಗೆ ನಮ್ಮ ಸಮುದಾಯದ ಬೇಡಿಕೆಗಳೇನು, ನಮಗೆ ಇರ್ತಕ್ಕಂಥ ಒಂದು ಯೋಜನೆಗಳಲ್ಲಿ ಮಾರ್ಪಾಡು ಏನಾಗಬೇಕು ಅಂತ ನಮ್ಮ ಡಿಮ್ಯಾಂಡ್ ಕೂಡ ಇರ್ತದೆ. ಅವತ್ತಿನ ದಿನ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕು ಅನ್ನೋದು ಕೂಡ ಆ ವೇದಿಕೆಯಲ್ಲಿ ಮನವಿ ಕೊಡುವಂತಹ ಕೆಲಸ ಆಗ್ತದೆ. ಹಾಗೆ ಕಾರ್ಯಕ್ರಮ ಸಂಜೆ 4 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಮೊದಲು 15 ನಿಮಿಷಗಳ ಕಾಲ ಶ್ರೀ ಶಂಕರಾಚಾರ್ಯರ ಒಂದು ಭಜನೆ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗಿ ಡುಂಡಿ ರಾಜ್ ರವರ ಒಂದು ಹಾಸ್ಯ ಸಾಹಿತ್ಯ ಕಾರ್ಯಕ್ರಮ ಸಾಧಾರಣ 45 ನಿಮಿಷಗಳ ಕಾಲ ನಡೆಯಲಿದೆ. 5 ಗಂಟೆಯ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಲ್ಲಿ ನಮ್ಮ ವಿಪ್ರರು ಎಲ್ಲರೂ ಸೇರಿ ಇರುವಂತಹ ಈ ಒಂದು ಹೊಸ ಪ್ರಯತ್ನದಲ್ಲಿ ಭಾಗಿಯಾಗಿ ನಮ್ಮ ಸಮುದಾಯದ ಒಗ್ಗಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು ಅನ್ನೋದು ನಮಗೆ ಮುಖ್ಯವಾಗಿದೆ. ಅದೇ ರೀತಿ ಎಲ್ಲ ನಮ್ಮಲ್ಲಿ ಯಾವುದೇ ರೀತಿ ಇನ್ನೊಂದು ಕ್ಲಾರಿಫಿಕೇಶನ್ ಅಂತಂದ್ರೆ, ಇಲ್ಲಿ ನಾವು ಏನು ಅರ್ಜಿಗಳನ್ನು ಹಾಕಿದ್ದೇವೆ ಅಲ್ಲಿ ಹಾಜರಿದ್ದವರಿಗೆ ಮಾತ್ರ ಸೌಲಭ್ಯಗಳ ಒಂದು ಲೇಬರ್ ಕಾರ್ಡ್ ಇರ್ಬೋದು, ಆಮೇಲೆ ಬೇರೆ 2 ಕಾರ್ಯಕ್ರಮಗಳನ್ನ ತಲುಪಿಸ್ಲಕ್ಕಾಗ್ತದೆ. ಇಲ್ವಾದಲ್ಲಿ ಏನಾಗುತ್ತೆ, ಕೆಲವರು ಆಮೇಲೆ ಇಸ್ಕೊಂತೀನಿ, ಇಲ್ಲಿ ಬಂದು ಇಸ್ಕೊಂತೀನಿ ಅಂದ್ರೆ ಇಲಾಖೆಯವ್ರನ್ನ ಸಂಪರ್ಕ ಮಾಡ್ಬೇಕಾಗತ್ತೆ. ಅದರಿಂದ ತೊಂದರೆ ಆಗ್ಬೋದು.
ಹಾಗಾಗಿ ದಯಮಾಡಿ ಎಲ್ಲಾ ವಿಪ್ರ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಅರ್ಜಿ ಹಾಕ್ತಂತವ್ರು ಸೌಲಭ್ಯ ಪಡೆಯೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಹಾಜರಿರಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಒಂದು 5 ನಿಮಿಷದ ಮುಂಚಿತವಾಗಿ ಎಲ್ಲರೂ ಆಗಮಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಇದರ ಒಂದು ಜನಗಳಿಗೆ ವಿಚಾರಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಒಂದು ಹೆಚ್ಚಿನ ಒಂದು ಸಹಾಯವನ್ನು ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಬರ್ತಕ್ಕಂಥ